ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಚಾಂಪಿಯನ್ಸ್ ಟ್ರೋಫಿ 2025 ಆಫಿಷಿಯಲಿ ಡಮ್ಕಿ ಡಮರ್ ಔಟ್. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮನೆಗೆ ಅಂತಂದರೆ ನಾವು ಅಂದರೆ ಭಾರತ ಹಾಗೂ ನ್ಯೂಜಿಲೆಂಡ್ ಟೂರ್ನಮೆಂಟ್ ಸ್ಟಾರ್ಟ್ ಆಗಿ ಜಸ್ಟ್ 6 ದಿನ ಆಗಿರೋದಷ್ಟೇ. ಆಲ್ರೆಡಿ ಸೆಮಿಫೈನಲ್ಗೆ ಆಫಿಷಿಯಲಿ ಕ್ವಾಲಿಫೈ ಆಗಿದ್ದಾವೆ. ಆ್ಯಂಡ್ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳ ಒಂದು ಮ್ಯಾಚ್ ಏನಿದೆ ಅದು 1 ವಾರ ಬಿಟ್ಟು ಮಾರ್ಚ್ 2 ತನಕ ನಾವೆಲ್ಲರೂ ಸಹ ಅದು ಸಹ ಒಂಥರ ಡೆಡ್ ರಬ್ಬರ್. ಬಟ್ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವಿನ ಒಂದು ಏನು ಮ್ಯಾಚ್ ಇದೆಯಲ್ಲ, ಆ ಥರ ಡೆಡ್ ರಬ್ಬರ್ ಅಲ್ಲ. ನಮ್ಮ ಗ್ರೂಪ್ ಎ ಅಲ್ಲಿ ಯಾರು ಪ್ರಥಮ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತ ಗೊತ್ತಾಗೋದು ಮಾರ್ಚ್ 2ನೇ ತಾರೀಕು. ಬಟ್ ಏನು ಇವತ್ತು ನ್ಯೂಜಿಲೆಂಡು ಬಾಂಗ್ಲಾದೇಶದ ಮೇಲೆ ಜಯಭೇರಿ ಸಾಧಿಸಿತ್ತಲ್ಲ, ಇನ್ನು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಆ ಮ್ಯಾಚ್ ಯಾಕೆ ಆಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ಎಂಥಾರು ಯೂಸ್ ಉಂಟಾ? ಇಲ್ಲ. ಏನು ಭಾರಿ ರೆವೆನ್ಯೂ ಜನ್ರೇಟ್ ಆಗ್ತದೆ? ಎಂಥ ಜನ್ರೇಟ್ ಆಗ್ತದೆ? ಯಾರು ಬರ್ತಾರೆ ಪಾಕಿಸ್ತಾನದಲ್ಲಿ ಆಗ್ತಿರುವ ಮ್ಯಾಚು? ಪಾಕಿಸ್ತಾನ ಆಲ್ರೆಡಿ ಟೂರ್ನಮೆಂಟಿಂದ ಔಟ್ ಆಗಿದೆ. ಯಾರಾದರೂ ಮತ್ತೆ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಲಿಕ್ಕೆ ಬರ್ತಾರಾ? ಇಲ್ಲ. ಸೊ ಆದ್ದರಿಂದ ICCಗೆ ನಾ ಏನು ರಿಕ್ವೆಸ್ಟ್ ಮಾಡ್ತಿರೋದು ಅಂತಂದರೆ, ಸುಮ್ಮನೆ ಯಾಕೆ ವೈ ವೇಸ್ಟಿಂಗ್ ಟೈಮ್ ಬ್ರೋ? ಆ ದಿನ ಅಟ್ಲೀಸ್ಟ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇಟ್ಬಿಡಿ. ನಮಗೆ ಅಲ್ಲಿ ತನಕ ಕಾಯಲಿಕ್ಕೆ ಆಗೋದಿಲ್ಲ. ಮಾರ್ಚ್ 2 ತನಕ ಯಾಕೆ ಕಾಯಬೇಕಲ್ವ ನಾವು? ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಬಾಂಗ್ಲಾದೇಶ ಅವರ ಒಂದು ಕ್ಯಾಪ್ಟನ್ ಶಾಂಟೋ ಅವರು ಒಂದು 77 ರನ್ ಹೊಡೆದ್ರು ಬಿಟ್ಟರೆ ಬೇರೆ ಯಾರು ಅಂಥದ್ದೇನು ಕಿತ್ತು ದಬಾಕಲಿಲ್ಲ. ಮತ್ತೆ ಪುನಃ 240 ಗಡಿಯಲ್ಲಿ 238 ರನ್ನಿಗೆ ಅವರ ಇನ್ನಿಂಗ್ಸ್ ಸಮಾಪ್ತಿ ಆಯಿತು. 50 ಓವರ್ ಆಡಿದ್ರು, ಆಲ್ ಔಟ್ ಆಗಲಿಲ್ಲ ಮರ. ಅದೊಂದು ಖುಷಿಯಲ್ಲ, ಸಮಾಧಾನ ಆದದ್ದು. 9 ವಿಕೆಟ್ ಹೋಯಿತು. ಆ್ಯಂಡ್ ಅವರು ಒಂದು ಬೌಲರ್ಗೆ 4 ವಿಕೆಟ್ ಒಪ್ಪಿಸಿದ್ರು. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅವರು 4 ವಿಕೆಟ್ ಒಬ್ಬರಿಗೆ ಕೊಟ್ಟರಲ್ಲ, ಅವರು ನ್ಯೂಜಿಲೆಂಡ್ ತಂಡದ ಪ್ರಮುಖ ಬೌಲರ್ ಏನು ಆಗಿರಲಿಲ್ಲ. ಈಸ್ ಅ ಪಾರ್ಟ್ ಟೈಮ್ ಸ್ಪಿನ್ ಬೌಲರು ಬ್ರೇಸ್ವೆಲ್ ಅವರು. ಬಟ್ 4 ವಿಕೆಟ್ ತೆಗೆದ ಮೇಲೆ ಒಂದು 10 ಓವರ್ ಕೋಟ ಕೂಡ ಅವರು ಕಂಪ್ಲೀಟ್ ಮಾಡಿದರು. ಸ್ಯಾಂಟ್ನರ್ಗೆ ವಿಕೆಟ್ ಸಿಗಲಿಲ್ಲ, ಫಿಲಿಪ್ಸಿಗೆ ಸಿಗಲಿಲ್ಲ, ಬ್ರೇಸ್ವೆಲ್ಗೆ ವಿಕೆಟ್ ಸಿಕ್ಕಿತ್ತು. 4 ವಿಕೆಟ್ ತೆಗೆದ್ರು ಅವರು. ಶಾಂಟ್ ಅವರು ಭಾರಿ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ರು, ನಾವು ನಾವು ಬಂದಿರೋದು ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಲಿಕ್ಕೆ ಅಂತ. ನನಗೆ ಅದೇ ನಾ ಹೇಳಿದ್ನಲ್ಲ, ಭಯಂಕರ ಮಾಲ್ ಅಂತ ಕಾಣ್ತದೆ. ಅದು ಬಾಂಗ್ಲಾದೇಶಲ್ಲಿ ಈಗ ಸರ್ಚ್ ಮಾಡಬೇಕು ಎಲ್ಲಿಂದ ಅವರಿಗೆ ಸಿಕ್ಕಿತ್ತು ಆ ಮಾಲ್ ಅಂತ. ಈ ಥರ ಸ್ಟೇಟ್ಮೆಂಟಿಂದವೇ ಎಲ್ಲ ಟ್ರಾಲ್ ಮಾಡೋದು, ರೋಸ್ಟ್ ಮಾಡೋದು, ಆಡಿಕೊಂಡು ನಗೋದು ಅಷ್ಟೇ. ಈಗ ಪಾಕಿಸ್ತಾನ ಸಹ ಹಾಗೆ, ಅವರೊಂದು ಓವರ್ ಕಾನ್ಫಿಡೆಂಟ್. ಈ ನಮ್ಮ ಒಂದು 2 ನೇಬರ್ಸ್ ಇದ್ದಾರಲ್ಲ, ಆ 2 ತಂಡಗಳು ಸಹ ಏನು ರಿಯಲೈಸ್ ಮಾಡಿಕೊಳ್ಬೇಕು ಅಂತಂದರೆ, ಅವರು ಆಡ್ತಿರುವಂಥ ಕ್ರಿಕೆಟ್, ODI ಕ್ರಿಕೆಟ್ ಅವರ ತಲೆಯಲ್ಲಿ ದ ಬೆಸ್ಟ್ ಅಂತ ಅವರ ತಲೆಯಲ್ಲಿ ಉಂಟು. ಅವರ ಫ್ಯಾನ್ಸ್ ತಲೆಯಲ್ಲಿ ಅಂತ ಒಬ್ಬೊಬ್ಬೊಬ್ಬ ಕೇಳೋದು ಬೇಡ. ಬಾಂಗ್ಲಾದೇಶದ ಫ್ಯಾನ್ಸ್ ಅಂತೂ ಅವರ ತಲೆಯಲ್ಲಿ ಏನಂತಂದರೆ, ಬಾಂಗ್ಲಾದೇಶಕ್ಕಿಂತ ಬೆಸ್ಟ್ ಟೀಮ್ ಇಡೀ ವರ್ಲ್ಡಲ್ಲಿ ಯಾರೂ ಸಹ ಇಲ್ಲ ಅಂತ. ಸೊ ಅವ್ರು ಎಲ್ಲ ಹಾಗೆ, ಅವರ ಫ್ಯಾನ್ಸ್ ಸಹ ಹಾಗೆ, ಅವರ ತಂಡ ಸಹ ಹಾಗೆ ತುಂಬ ಓಲ್ಡ್ ಕ್ರಿಕೆಟ್ ಆಡ್ತಾ ಉಂಟು. ಆ್ಯಂಡ್ ಅವ್ರು ಅಲ್ಲಿಯೇ ಸ್ಟಕ್ ಆಗಿದ್ದಾರೆ. ಮಾಡರ್ನ್ ಡೇ ಕ್ರಿಕೆಟ್ ODI ಎಲ್ಲ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗಿಬಿಟ್ಟಿದೆ. ಇಂಡಿಯಾ ಆಗಿರ್ಬೋದು, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇವರ ತುಂಬ ಮುಂದೆ ಆ ಲೆವೆಲ್ಗೆ ಏನು ಹೋಗಿದೆ ಅಂತ ಹೇಳ್ತಾರೆ, ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆಲ್ಲ, ಅವರವರ ತಂಡದ ಗೇಮನ್ನು ಅಲ್ಲಿಗೆ ತಗೊಂಡೋಗಿದ್ದಾರೆ. ಬಟ್ ಪಾಕಿಸ್ತಾನ ಆಗಿರ್ಬೋದು, ಟು ಎನ್ ಎಕ್ಸ್ಟೆಂಟ್ ಶ್ರೀಲಂಕಾ, ವೆಸ್ಟ್ ಇಂಡೀಸ್ ಬಿಡಿ, ಅವರು ಅದು ವಿಚಿತ್ರ ಆಗಿ ಹೋಗಿದೆ ತಂಡ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅವ್ರು ಆಡ್ತಿರೋದು ಹಳೆ ಕ್ರಿಕೆಟನ್ನೇ, ನಾವು ಅಪ್ಗ್ರೇಡ್ ಆಗಿದ್ದೇವೆ, ಎಂಥ ಕರ್ಮಸಾಗಲಿಲ್ಲ. 238 ರನ್ ಹೊಡೆದ್ರು. ನ್ಯೂಜಿಲೆಂಡ್ ರಚಿನ್ ರವೀಂದ್ರ, ನಾನು ಇದನ್ನೇ ತಮ್ಮನೇನಲ್ಲಿ ಬರಿಬೇಕಂತ ಅಂದ್ಕೊಳ್ತಾ ಇದ್ದೇನೆ. ನೀವು ನನ್ನ ತಲೆಗೆ ಹೊಡೆದ್ರಾ, ನಾನೇನು ಮಾಡೋದಿಲ್ಲ, ನಾನು ನಿಮ್ಮನ್ನು ಟೂರ್ನಮೆಂಟಿಂದ ಹೊರಗೆ ಆಗ್ತೇನೆ ಅಂತ ರಚಿನ್ ರವೀಂದ್ರ ಅವರು ಡಿಸೈಡ್ ಆಗಿದ್ರು ಅಂತ ಕಾಣ್ತದೆ. ಪ್ರಥಮ ಪಂದ್ಯ ಆಡಿರಲಿಲ್ಲ ಚಾಂಪಿಯನ್ಸ್ ಟ್ರೋಫಿದು. ಬಟ್ ಇವತ್ತಿನ ಪಂದ್ಯದಲ್ಲಿ ರಚಿನ್ ರವೀಂದ್ರ ಅವರಿದ್ದರು. ಚೇಸ್ ಮಾಡುವಾಗ 112 ರನ್ ಚಚ್ಚಿದ್ರು ಅಷ್ಟೇ. ನೀವು ನನ್ನ ಇಲ್ಲಿ ಹಣೆಗೆ ನೀವು ಹೊಡಿತೀರಲ್ಲ ಬಾಲಲ್ಲಿ, ನಾನು ಟೂರ್ನಮೆಂಟಿಂದ ನಿಮ್ಮನ್ನು ಹೊರಗೆ ಹಾಕ್ತೇನೆ ಅಂತ ಪಾಕಿಸ್ತಾನವನ್ನು ಒಫಿಷಿಯಲಿ ಕಿತ್ತು ಹಾಕಿದರು ರಚಿನ್ ರವೀಂದ್ರ ಅವರು. ಬ್ಯೂಟಿಫುಲ್. ಏನು ಮಾರ್ರೆ ಇವರು ಎಲ್ಲ ಉಂಟಲ್ಲ, ರನ್ನ ಬಾಲ್ ಯಾವ ಕ್ಷಣದಲ್ಲಿ ಸಹ ಇದು ಚೇಸ್ ಕಷ್ಟ ಆಗ್ತಾ ಉಂಟು. ಏನು ಸಹ ಅನ್ನಿಸ್ತಾ ಇರಲಿಲ್ಲ. ನ್ಯೂಜಿಲೆಂಡ್ದು 2 ವಿಕೆಟ್ ಬೇಗ ಬಿದ್ದಿತ್ತು ಆ್ಯಕ್ಚುಲಿ. ಇವರು ವಿಲಿಯಮ್ಸನ್ ಕೂಡ ಬೇಗ ಔಟ್ ಆದರು, ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಮತ್ತು ಕಳೆದ ಪ್ರಥಮ ಪಂದ್ಯದ ಶತಕವೀರ ಯಂಗ್ ಅವರು ಇವತ್ತು ಹೆಂಗೋ ಆಡಿ ಡಕ್ ಔಟ್ ಆದ್ರಪ್ಪ. ಫಸ್ಟ್ ಓವರಲ್ಲೇ ಡಕ್ ಔಟ್ ಆದರು. 6 ಬಾಲ್ ಆಡಿದರು. ಪ್ರಥಮ ಓವರ್ನ ಕೊನೆಯ ಎಸೆತಕ್ಕೆ ಬೋಲ್ಡ್ ಆದರು. ಬಟ್ ಸ್ಟಿಲ್ ಏನು ಒಂದು ಚೂರು ಸಹ ಧೃತಿಗೆಡಲಿಲ್ಲ ನ್ಯೂಜಿಲೆಂಡ್. ಆರಾಮಾಗಿ ಚೇಸ್ ಕಂಟಿನ್ಯೂ ಮಾಡಿದರು. ರಚಿನ್ ರವೀಂದ್ರ ಅವರು ಸೂಪರಾಗಿ ಆಡಿದ್ರಪ್ಪ. ಆ್ಯಂಡ್
ಲೇಥಮ್ ಅವರು ಕೂಡ ಭಾರಿ ಚೆಂದ ಮಾಡಿ ಆಡಿದ್ರು. ಲಾಸ್ಟ್ ಮ್ಯಾಚಲ್ಲಿ ಅವರು 100 ಹೊಡೆದಿದ್ರು, ಈ ಮ್ಯಾಚಲ್ಲಿ 50 ಹೊಡೆದ್ರು. ಆ್ಯಂಡ್ ಲಾಸ್ಟಿಗೆ ವಿನ್ನಿಂಗ್ ರನ್ಸ್ ಹೊಡೆದದ್ದು ಬ್ರೇಸ್ವೆಲ್ ಅವರು. ಸೊ ಏನು ಟೆನ್ಷನ್ ಅಂತವೇ ಅನ್ನಿಸ್ಲಿಲ್ಲ. ನನಗೆ ಬೇಜಾರಾಗ್ತಿರೋದು ಏನಂತಂದರೆ, ಬಾಂಗ್ಲಾದೇಶ ಫಸ್ಟ್ ಮ್ಯಾಚ್ ಭಾರತದ ವಿರುದ್ಧ ಆಟ ಆಡಿದಾಗಲೇ ಗೊತ್ತಾಗಬೇಕಿತ್ತು, ಓಕೆ ನಾವು ಮಿನಿಮಮ್ 280 ರನ್ ಹೊಡಿಬೇಕು ಮಾರ್ರೆ. ಹಾಗೆ ಅವ್ರು ಆಡಿದ್ದು ದುಬೈ ಪಿಚ್ಚಲ್ಲಿ ಬಿಡಿ ಭಾರತದ ವಿರುದ್ಧ, ಬಟ್ ಸ್ಟಿಲ್ ಒಂದು ODIಯಲ್ಲಿ ಈಗ ಮ್ಯಾಚ್ ವಿನ್ ಆಗಬೇಕಂತಂದರೆ ಮಿನಿಮಮ್ 280 ಆದರೂ ಹೊಡಿಬೇಕು ಅಂತ ಆಗ ರಿಯಲೈಸ್ ಆಗಿರ್ತದೆ. ಆಗ ರಿಯಲೈಸ್ ಆಗಿರೋದಿದ್ರು ಕೂಡ ನಿನ್ನೆ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ನೋಡುವಾಗಾದರೂ ಗೊತ್ತಾಗಿರ್ತದೆ ಅವರಿಗೆ, ಓಕೆ ನಾವು ಅಪ್ಗ್ರೇಡ್ ಆಗಲೇಬೇಕು ಮಾರ್ರೆ, ಭಾರತದಷ್ಟೇ ಸ್ಟ್ರಾಂಗ್ ಟೀಮ್ ನ್ಯೂಜಿಲೆಂಡ್, ಸ್ವಲ್ಪ ಜಾಸ್ತಿ ರನ್ ಹೊಡಿಬೇಕು ಅಂತ. ಆ 2 ಮ್ಯಾಚ್ ಇದೆ ಎಕ್ಸಾಂಪಲ್ ನೋಡಿ ಸಹ ಇವರಿಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವೆಂಥ ಕರ್ಮದ ಕ್ರಿಕೆಟ್ ಆಡ್ತಾ ಇರೋದು. 238 ಯಾವ ಆ್ಯಂಗಲಲ್ಲಿ ಸಹ ಸಾಕಾಗೋದಿಲ್ಲ. ಬಟ್ ಒಳ್ಳೆ ಜರ್ನಿ ಬಾಂಗ್ಲಾದೇಶದವ್ರದ್ದು, ಜರ್ನಿ ಮಾತ್ರ ಸೂಪರ್. ಎಂಥ ಜರ್ನಿ ಅಂತಂದರೆ, ಬಾಂಗ್ಲಾದೇಶದವರು ಅಲ್ಲಿಂದ ಪಾಕಿಸ್ತಾನಕ್ಕೆ ಬಂದು ಇಲ್ಲಿ ಫ್ರೀ ಇದು ಫಸ್ಟ್ ದುಬೈಗೆ ಬಂದಲ್ಲ, ನಮ್ಮ ಮೇಲೆ ಆಡಿದಲ್ಲ, ಬಾಂಗ್ಲಾದೇಶದಿಂದ ದುಬೈಗೆ ಹಾರಿದರು. 2 ಪಾಯಿಂಟ್ ನಮಗೆ ಬಿಟ್ಟುಕೊಟ್ರು. ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋದರು, ಅಲ್ಲಿ 2 ಪಾಯಿಂಟ್ ನ್ಯೂಜಿಲೆಂಡ್ ಅವರಿಗೆ ಬಿಟ್ಟುಕೊಟ್ರು. ಈಗ ಮತ್ತೊಂದು ಮ್ಯಾಚ್ ಆಗ್ತದೆ, ಪಾಕಿಸ್ತಾನ ವಿನ್ ಆಗ್ಬೋದೇ ಏನೋ, ಪಾಕಿಸ್ತಾನದವರಿಗೆ ಮತ್ತೊಂದು 2 ಬಿಟ್ಟು ಕೊಟ್ಟು ರನ್, ಮತ್ತು ಅಲ್ಲಿಂದ ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗ್ತಾರೆ. ಪಾಕಿಸ್ತಾನ ಏನು ಇದು ಕಮ್ಮಿ ಇಲ್ಲಪ್ಪ. ಪಾಕಿಸ್ತಾನ ಹೋಸ್ಟ್ ನೇಷನು, ಏನು ಫಸ್ಟು ಸಖತ್ತಾಗಿ ಹೋಸ್ಟ್ ಮಾಡ್ತೇವೆ ನಾವು, 29 ವರ್ಷ ಆದಮೇಲೆ ನಮ್ಮ ನೆಲದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಗ್ತಾ ಇರೋದು ಅಂತೆಲ್ಲ ಭಾರಿ ಖುಷಿಯಲ್ಲಿದ್ದರು. ಫಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಅವರಿಗೆ 2 ಪಾಯಿಂಟ್ ಬಿಟ್ಟು ಕೊಟ್ಟರು, ಮತ್ತು ಅಲ್ಲಿಂದ ದುಬೈಗೆ ಹಾರಿದರು, ಇಂಡಿಯಾದವ್ರನ್ನ ಭೇಟಿಯಾದರು, 2 ಪಾಯಿಂಟ್ ಬಿಟ್ಟು ಕೊಟ್ಟರು. ಈಗ ವಾಪಸ್ ಪಾಕಿಸ್ತಾನಕ್ಕೆ ಹಾರಿದ್ದಾರೆ. ಗೊತ್ತಿಲ್ಲ, ಬಾಂಗ್ಲಾದವರಿಗೆ ಸಹ ಪಾಯಿಂಟ್ ಬಿಟ್ಟು ಕೊಟ್ಟು ಒಂದು ಒಳ್ಳೆಯ ಬೀಳ್ಕೊಡುಗೆ ಮಾಡಿ ಕೊಡ್ತಾರೆ, ಗೊತ್ತಿಲ್ಲ. ಅಂದರೆ ಗುಡ್ ಹೋಸ್ಟಿಂಗ್ ನೇಷನ್ ಆಗಬೇಕಲ್ಲ ಪಾಕಿಸ್ತಾನ. ಸೊ ಬೇಸಿಕಲಿ ನಮ್ಮ ಗ್ರೂಪ್ ಎ, ಅದು ಗ್ರೂಪ್ ಎಲ್ಲಿ ಯಾವ್ಯಾವ ತಂಡ ಇದ್ದಾರೆ ಅಂತ ನೋಡಿದ ಕೂಡ ಗೊತ್ತಾಗಿತ್ತು. ಇದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನೆಕ್ಸ್ಟ್ ಲೆವೆಲಿಗೆ, ಅಂದರೆ ಮುಂದಿನ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆ ಆಗ್ತಾರೆ ಅಂತ. ಕ್ರಿಕೆಟಲ್ಲಿ ಜಾಸ್ತಿ ದಿನ ಯೋಗ ಎಲ್ಲ ನಡೆಯೋದಿಲ್ಲ, ಯೋಗ್ಯತೆಯೇ ಜಾಸ್ತಿ ಇಂಪಾರ್ಟೆಂಟ್ ಆಗೋದು. ಯೋಗ್ಯತೆಯ ಆಧಾರದಲ್ಲಿ ಹೇಳೋದಿದ್ರೆ ಕ್ಲಿಯರ್ ಕಟ್ಟಾಗಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಇದು ಸೆಮಿಫೈನಲಿಗೆ ಹೋಗ್ತಾರೆ ಅಂತ ಎಲ್ಲರೂ ಸಹ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದೆವು. ಹಾಗೇ ಆಯಿತು. ಪಾಕಿಸ್ತಾನಕ್ಕೆ ಕೆಲವೊಂದು ಸಲ ಯೋಗ ಕೂಡಿ ಬರ್ತದೆ, ಅವರು ಸೋಲೋದು ಇವರು ಸೋಲೋದು, ಮಳೆಯಿಂದ ಹಾಗೆ ಕ್ಯಾಲ್ಕುಲೇಟರ್ ಆ ಥರ. ಬಟ್ ಈ ಸಲ ಯೋಗ ಇರಲಿಲ್ಲ. ಯೋಗ್ಯತೆಯ ಆಧಾರದಲ್ಲಿಯೇ 2 ತಂಡಗಳು ಸೆಮಿಫೈನಲ್ಗೆ ತೇರ್ಗಡೆ ಆಗಿದೆ, ಇಂಡಿಯಾ ಮತ್ತು ನ್ಯೂಜಿಲೆಂಡ್. ಟಾಟಾ ಬಾಯ್ ಬೈ ಪಾಕಿಸ್ತಾನದವ್ರಿಗೆ ಒಂದು ಟೆನ್ಷನ್ ಇಲ್ಲ, ಅವ್ರು ಮನೆಯಲ್ಲೇ ಇದ್ದಾರೆ, ಮನೆಯಲ್ಲೇ ಇರ್ತಾರೆ. ಬಾಂಗ್ಲಾದೇಶದವರೇ ಇನ್ನೊಂದು ಮ್ಯಾಚ್ ಉಂಟಲ್ಲ, ಅದೊಂದು ಆಡಿ ನಿಮ್ಮ ತಲೆಯಲ್ಲಿ ನೀವು ಟೈಗರ್ ಅಂತ ಉಂಟು, ಮತ್ತು ಫ್ಯಾಕ್ಟ್ ಎಂತ ಗೊತ್ತುಂಟಾ, ನೀವು ಪ್ಲಾಸ್ಟಿಕ್ ಟೈಗರ್ ಮಾರ್ರೆ, ಅಷ್ಟೇ. ಸರಿ, ಹಾಗಾದ್ರೆ ಬರುವ. ನಮಸ್ಕಾರ.